name of our Lord and Savior Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. I think it's another privilege to be with you all once again to bring God's word. ದೇವರ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಕೊಂಡು ಬರಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ. A boy knelt down and started praying like this. ಒಬ್ಬ ಹುಡುಗನು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದ. He said, Lord, I've been praying for a long time for my auntie's marriage. ದೇವರೇ, ನಾನು ನಿಮ್ಮ ಹತ್ರ ನನ್ನ ಆಂಟಿಯ ಮದುವೆಗಾಗಿ ತುಂಬಾ ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ದೇನೆ. And I've been praying for my uncle to get a good job. ನಮ್ಮ ಅಂಕಲ್ಗೆ ಒಳ್ಳೆ ಕೆಲಸ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. And I'm also praying for my dad is losing his hair. ನಮ್ಮ ತಂದೆಯ ಕೂದಲು ಕೂಡ ಉದುರ್ತಾ ಇದೆ ಅಂತ ಸಹ ನಾನು ನಿಮಗೆ ಪ್ರೇಯರ್ But ಮಾಡ್ತಾ Lord, ಇದ್ದೇನೆ. I'm really tired and my prayers are not answered, which I'm doing for this family. ನಾನು ನನ್ನ ಕುಟುಂಬಕ್ಕಾಗಿ ಮಾಡ್ತಾ ಇರುವಂತ ಪ್ರಾರ್ಥನೆಗಳು ಉತ್ತರಿಸಲ್ಪಡ್ತಾ ಇಲ್ಲ ಎಂಬುದಾಗಿ ನನಗೆ ತುಂಬಾ ಬೇಸರವಾಗಿದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. Likewise, we are also in the same situation as this little boy. ಆ ಚಿಕ್ಕ ಹುಡುಗ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಸಹ ಇದ್ದೇವೆ. We have been praying for the lockdown. ನಾವು ಸಹ ಲಾಕ್ಡೌನ್ ಗಾಗಿ ತುಂಬಾ And we ಪ್ರಾರ್ಥನೆ have been ಮಾಡ್ತಾ praying ಇದ್ದೇವೆ. for the COVID-19 to end. ಈ ಕೋವಿಡ್-19 ಎಂಬುದು ಮುಕ್ತಾಯವಾಗಬೇಕು ಎಂಬುದಾಗಿ Praying for the ಪ್ರಾರ್ಥನೆ ಮಾಡ್ತಾ migrants who are living our nation, our states and traveling to other places. ವಲಸಿಗರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. We are praying for many things, but we still are in a position where our prayers are not answered. ನಾವು ಸಹ ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡ್ತಾ ಇಲ್ಲ ಎಂಬುದಾಗಿ ನಮ್ಮ ಆಲೋಚನೆ ಆಗಿದೆ. Many of us are having a question of why is this situation the same and then why it is not being changed. ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದಿರಬಹುದು, ಯಾಕೆ ಈ ಸಂದರ್ಭವು ಇದೇ ರೀತಿಯಾಗಿ ಉಳಿದಿದೆ, ಯಾಕೆ ಇದು ಬದಲಾವಣೆ ಆಗ್ತಾ Why ಇದೆ? is God silent instead of doing something and bring an end to all the crises that we are facing in the world today? ದೇವರು ಯಾಕೆ ಮೌನವಾಗಿದ್ದಾರೆ, ಈ ಎಲ್ಲಾ ಒಂದು ಸಮಸ್ಯೆಗಳಿಗೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. We don't understand the plan and the purpose of God in our lives. ದೇವರು ನಮಗಾಗಿ ಇಟ್ಟಿರುವಂತ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. But I can tell you one thing. ಆದ್ರೆ ನಿಮಗೆ ನಾನು ಒಂದು ಒಳ್ಳೆ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. God has done something ದೇವರು ಒಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. during and after times of sheltering in the past. ಈ ಇತಿಹಾಸದಲ್ಲಿ ದೇವರು ಅನೇಕ ಒಂದು ವಿಧವಾದಂತಹ ಒಳ್ಳೆ ಕಾರ್ಯಗಳನ್ನು ದೇವರು ನಡೆಸಿಕೊಟ್ಟಿದ್ದಾರೆ. When we go through the word of God, we will understand how God has been sheltering his people through the crisis. ನಾವು ಇತಿಹಾಸದಲ್ಲಿ ನೋಡುವಾಗ ದೇವರು ತನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಆಶ್ರಯ ಕೊಟ್ಟನು ಎಂಬುದಾಗಿ ನಾವು ಅಲ್ಲಿ I have ಗಮನಿಸಬಹುದು. taken certain people in the Bible so that we are going to study about them so that we can know and understand how God was sheltering these people during their crisis. ಅವರ ಕಷ್ಟದ ಸಮಯದಲ್ಲಿ ದೇವರು ಅವರಿಗೆ ಯಾವ ರೀತಿಯಾಗಿ ಆಶ್ರಯವಾಗಿದೆ ಎಂಬುದಾಗಿ ಬೈಬಲಲ್ಲಿ ಕೆಲವು ಮನುಷ್ಯರ ಕುರಿತಾಗಿ ನಾವು ಓದಿಕೊಳ್ಳೋಣ. In the book of Genesis from chapter 6 to 9, ಆದಿಕಾಂಡದ 6ನೇ ಅಧ್ಯಾಯ 9ನೇ ಅಧ್ಯಾಯದವರೆಗೂ ನಾವು ನೋಡುವಾಗ we see Noah, the great man of God. ದೇವರ ಒಬ್ಬ ದೊಡ್ಡ ಮನುಷ್ಯನಾದಂತಹ ನೋಹ ಎಂಬುದಾಗಿ ನಾವು ನೋಡುವಾಗ God has clearly given him a sketch of creating an ark and bringing his family, bringing his mankind and bringing all the animals to save them from the world. ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಪ್ರಾಣಿಗಳನ್ನು ಮನುಷ್ಯರನ್ನು ಒಟ್ಟಿಗೂಡಿಸೋದಕ್ಕೆ ಒಂದು ನಾವೆಯನ್ನು ಯಾವ ರೀತಿಯಾಗಿ ಕಟ್ಟಬೇಕೆಂಬುದಾಗಿ ದೇವರು ನೋಹಗೆ ಆ ಅಧ್ಯಾಯಗಳಲ್ಲಿ And also God gave him a very clear picture saying that he needs to preach to the people so that they could be saved. ದೇವರು ನೋವಾಗಿ ನೀನು ಮನುಷ್ಯರ ಜೊತೆ ಮನುಷ್ಯರ ಸಂಗಡ ಹೋಗಿ ನಮ್ಮ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಒಂದು ಉದ್ದೇಶವನ್ನು ಸಹ ಇಟ್ಟಿದ್ರು. And when people could not be saved, he and his family had entered into the ark. ಯಾವಾಗ ಮನುಷ್ಯರು ರಕ್ಷಣೆ ಪಡಲಿಲ್ವೋ ಆವಾಗ ತನ್ನ ಕುಟುಂಬ ಸಮೇತವಾಗಿ ನೋಹ ಆ ನಾವೆ ಒಳಗೆ ಸೇರಿಕೊಂಡು ಎಂಬುದಾಗಿ And all the selected animals were also along with him inside the ark. ಅವನ ಜೊತೆಯಲ್ಲಿ ಆರಿಸಲ್ಪಟ್ಟಿರುವಂತ ಎಲ್ಲಾ ಪ್ರಾಣಿಗಳು ಸಹ ಇತ್ತು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. And there was a flood. ಅಲ್ಲಿ ಒಂದು ಪ್ರವಾಹ And the ಉಂಟಾಯಿತು. Bible clearly says the heaven and the under earth things opened, there was water gushing out. ಪರಲೋಕವು ಮತ್ತು ಪಾತಾಳದಲ್ಲಿರುವಂತಹ ನೀರು ಹರಿಯಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. And the flood was for 150 days. 150 ದಿನದವರೆಗೂ ಈ ಪ್ರವಾಹವಿತ್ತು ಎಂಬುದಾಗಿ ಅಲ್ಲಿ ನಾವು ನೋಡಬಹುದು. And for almost 1 year, Noah and his family and the animals were there in the ark. ಒಂದು ವರ್ಷದವರೆಗೂ ಸಹ ನೋಹ ತನ್ನ ಕುಟುಂಬ ಸಮೇತ ಆ ನಾವೆಯಲ್ಲಿ ಇದ್ರು ಎಂಬುದಾಗಿ ಅಲ್ಲಿ ನಾವು ನೋಡಬಹುದು. Here we see how God sheltered Noah and his family from the flood. ಈ ಪ್ರವಾಹದ ನಡುವೆಯಲ್ಲಿ ದೇವರು ನೋವಾಗೆ ತನ್ನ ಕುಟುಂಬಕ್ಕೆ ಯಾವ ರೀತಿಯಾಗಿ ಆಶ್ರಯ ಕೊಟ್ಟನು ಎಂಬುದಾಗಿ ಅಲ್ಲಿ ನಾವು ನೋಡಬಹುದು. He has to be in the ark for almost a year. ಒಂದು ವರ್ಷದವರೆಗೂ ಆ ನಾವೆಯಲ್ಲೇ ಇರಬೇಕಾಗಿರುವಂತ ಪರಿಸ್ಥಿತಿ ಒಂದು. He has to undergo and follow the conditions and principles of what God had laid down before him. ದೇವರು ಅವನ ಮುಂದೆ ಇಟ್ಟಿರುವಂತ ಉದ್ದೇಶವನ್ನು ಒಂದು ನಿಯಮಗಳನ್ನು ಪಾಲಿಸುವ
ಮಾಡಿಸುವಂತ ಉದ್ದೇಶವು ಅವನದಾಗಿತ್ತು. God had a purpose of sheltering Noah's family for a purpose. ಒಂದು ಉದ್ದೇಶಕ್ಕಾಗಿ ನೋವನ ಕುಟುಂಬವನ್ನು ದೇವರು ಆಶ್ರಯ ಕೊಟ್ಟನೆಂಬುದಾಗಿ God preserved Noah to make him a father of the world and of the nations. ಈ ಎಲ್ಲಾ ಒಂದು ಪ್ರಪಂಚಕ್ಕೆ ತಂದೆಯಾಗಿ ಮಾರ್ಪಡಿಸಲಿಕ್ಕೆ ನೋವನ್ನು ನಾವೇ ಇಟ್ಟರು ಎಂಬುದಾಗಿ ಅಲ್ಲಿ ನಾವು ನೋಡಬಹುದು. If Noah wouldn't have obeyed to the voice of God, ದೇವರ ಒಂದು ಕರೆಗೆ ನೋವನ್ನು ವಿಧೇಯರಾಗಿದ್ದೆ, I don't think he would have become the father of the nation. ಈ ಎಲ್ಲಾ ರಾಷ್ಟ್ರಗಳಿಗೆ ತಂದೆಯಾಗಿರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಎಂಬುದಾಗಿ ನಾನು ಆಲೋಚನೆ So ಮಾಡ್ತೀನಿ. God preserved Noah. ದೇವರು ನೋವನ್ನು ರಕ್ಷಿಸಿ God sheltered Noah, ಆಶ್ರಯ ಕೊಟ್ಟು, and he had to be in the ark for almost a year ಒಂದು ವರ್ಷದವರೆಗೆ ನಾವೆಲ್ಲಿ ಇರುವಂತ ಪರಿಸ್ಥಿತಿ to become the father of the nation. ಆಗಿದ್ದ ಕಾರಣದಿಂದನೇ ಅವರು ಈ ರಾಷ್ಟ್ರಗಳಿಗೆ ತಂದೆಯಾಗಿ ಮಾರ್ಪಟ್ಟರು. So the second thing we're going to see about Jacob. ಎರಡನೇದಾಗಿ ಯಾಕೋಬನ ಕುರಿತಾಗಿ ನಾವು ನೋಡೋಣ. In Genesis chapter 29, ಆದಿಕಾಂಡ 29ನೇ ಅಧ್ಯಾಯದಲ್ಲಿ we see the story of Jacob. ಯಾಕೋಬನ ಕುರಿತಾಗಿ ಇರುವಂತ ಕಥೆಯನ್ನು ನಾವು ಅಲ್ಲಿ ನೋಡಬಹುದು. Jacob had to run away to Haran to his uncle's house Laban. ಆ ಲಾಬಾನ ಹೇಳುವಂತ ಒಬ್ಬ ಅವರ ಮಾವನ ಮನೆಗೆ ಓಡಿ ಹೋದೆಂಬುದಾಗಿ ನಾವು He ನೋಡ್ತಾ cheated ಇದ್ದೇವೆ. Esau of his birthright. ಆ ಈಸೋಫನಿಂದ ಅವನ ಒಂದು ಜನ್ಮ ಹಕ್ಕನ್ನು ಕಿತ್ತುಕೊಂಡು He cheated his father by getting the blessings of Esau. ಈಸೋಫನ ಎಲ್ಲ ಒಂದು ಆಶೀರ್ವಾದಗಳನ್ನು ತನ್ನ ತಂದೆಯಿಂದ ಕಸಿದುಕೊಂಡು Doing all the mistakes, he had to run to his uncle's house to protect himself. ಎಲ್ಲಾ ತಪ್ಪುಗಳನ್ನು ಮಾಡಿರುವಂತ ಕಾರಣದಿಂದ ಓಡಿ ಹೋಗಿ ತನ್ನನ್ನು ಬಚ್ಚಿಟ್ಟುಕೊಂಡನು ಎಂಬುದಾಗಿ ನಾವು But ನೋಡ್ತಾ God ಇದ್ದೇವೆ. sheltered Jacob in Haran. ಆ ಹಾರಾನ್ ಎಂಬ ಪಟ್ಟಣದಲ್ಲಿ ಯಾಕೋಬನಿಗೆ ದೇವರು ಆಶ್ರಯ ಕೊಟ್ಟೆಂಬುದಾಗಿ ನಾವು ನೋಡ್ತಾ He ಇದ್ದೇವೆ. had to be in that place for 20 years. ಅಲ್ಲಿ ಒಂದು 20 ವರ್ಷ ಇರಬೇಕಾಗಿರುವಂತ ಪರಿಸ್ಥಿತಿ ಉಂಟಾಯಿತು. And Jacob emerged with a new family, ಒಂದು ಹೊಸ ಕುಟುಂಬದೊಂದಿಗೆ with a new identity, ಅವನಿಗೆ ಹೊಸ ಒಂದು ಗುರುತು ಸಿಕ್ತು. with lot of wealth. ಅವನಿಗಿರುವಂತ ಎಲ್ಲ ಆಸ್ತಿಗಳು And ಹೆಚ್ಚಾಯಿತು. now he had a change of name. From Jacob he became Israel. ಯಾಕೋಬ ಎಂಬ ಹೆಸರಿಂದ ಇಸ್ರೇಲ್ ಎಂಬುದಾಗಿ ಕರೆಯಲ್ಪಟ್ಟನು. If Jacob wouldn't have been there in Haran, ಹಾರಾನಲ್ಲಿ ಅವನು ಇಲ್ಲದೆ ಹೋಗಿದ್ದರೆ, if God wouldn't have sheltered Jacob in Haran, ದೇವರು ಅವನಿಗೆ ಆಶ್ರಯ ಕೊಟ್ಟಿಲ್ಲದೆ I ಇದ್ದರೆ, think he wouldn't have seen these blessings in his life. ಈ ಒಂದು ಆಶೀರ್ವಾದವನ್ನು ಅವನ ಜೀವಿತದಲ್ಲಿ ಕಾಣದೆ ಹೋಗಿರ್ತಾ ಇದ್ದ. I think we understand that we need to be sheltered. We need to be under the guidance of God. ನಾವು ಯಾವಾಗಲೂ ದೇವರ ಆಶ್ರಯದ ಕಡೆಯಲ್ಲಿ ಇರಬೇಕು. ಅವರ ಒಂದು ಪಾಲನೆಗಳನ್ನು ನಾವು ಪಾಲನೆ ಮಾಡುವಂತವರಾಗಿರ್ಬೇಕು. Third, we see the life of Joseph. ಮೂರನೇದಾಗಿ ನಾವು ಯೋಸೇಫನ ಕುರಿತಾಗಿ ನಾವು ನೋಡ್ತೇವೆ. We see the story of Joseph in Genesis 37, 38 and 39. 37ನೇ ಅಧ್ಯಾಯದಿಂದ 39ನೇ ಅಧ್ಯಾಯದವರೆಗೂ ಯೋಸೇಫನ ಕುರಿತಾದಂತ ಕಥೆಯನ್ನು ನಾವು ನೋಡ್ತೇವೆ. When he was just 17 years, he was sold into the land of Egypt. ಈಜಿಪ್ಟ್ ಎಂಬುದಾಗಿ ಹೇಳುವಂತ ಒಂದು ದೇಶಕ್ಕೆ ಅವನು 17 ವರ್ಷ ಇರುವಾಗಲೇ ಮಾರಲ್ಪಟ್ಟನು. From 17 years to 30 years, he was in Egypt as a prisoner, as a slave. ಅವನು ಒಂದು ಗುಲಾಮನಾಗಿ ಈಜಿಪ್ಟ್ ದೇಶದಲ್ಲಿ 17 ವರ್ಷದಿಂದ 30 ವರ್ಷ ಆಗುವವರೆಗೂ ಇದ್ದನು. I think the prison had been a very good school for Joseph. ಅವನಿಗಿರುವಂತ ಆ ಒಂದು ಜೈಲೇ ಅವನಿಗೆ ಒಂದು ಒಳ್ಳೆ ಶಾಲೆಯಾಗಿ ಮಾರ್ಪಟ್ಟಿತ್ತು. God sheltered Joseph. ಯೋಸೇಫನಿಗೆ ದೇವರ ಆಶ್ರಯ ಕೊಟ್ಟು, God's protection was on Joseph. ದೇವರ ಒಂದು ರಕ್ಷಣೆ ಅವನ ಮೇಲೆ And he arose to be a great ruler in the land of Egypt. ಈಜಿಪ್ಟ್ ದೇಶದಲ್ಲಿ ಒಂದು ದೊಡ್ಡ ಅಧಿಕಾರಿಯಾಗಿ ಮಾರ್ಪಟ್ಟನು. Unknown nation, ಅವನಿಗೆ ತಿಳಿದೇ ಇರುವಂತ ದೇಶ, unknown people, ಗೊತ್ತಿಲ್ಲದೆ ಇರುವಂತ ಜನರು, but God raised him to a position where he was next to the king of Egypt. ರಾಜನ ಒಂದು ಸ್ಥಾನದ 2ನೇ ಸ್ಥಾನಕ್ಕೆ ಅವನು ಎತ್ತಲ್ಪಟ್ಟನೆಂಬುದಾಗಿ ನಾವು ಅಲ್ಲಿ The ನೋಡಬಹುದು. fourth, we see the life of Moses. ಮೋಶೆಯ ಒಂದು ಕಥೆಯನ್ನು ಸಹ ನಾವು We 4ನೇದಾಗಿ see his ನೋಡೋಣ. life in Exodus chapter 3. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಅವನ ಕುರಿತಾಗಿ ನಾವು ನೋಡ್ತೀವಿ. God sheltered Moses in the desert. ಅವನ ಒಂದು ಕಾಡು ವನಾಂತರದಲ್ಲಿ ಅವನಿಗೆ ಒಂದು ಆಶ್ರಯ ಕೊಟ್ಟನೆಂಬುದಾಗಿ ನಾವು ಅಲ್ಲಿ 40 ನೋಡ್ತೀವಿ. years God sheltered him in the desert. ಅವನಿಗೆ 40 ವರ್ಷ ಅಲ್ಲಿ ಆಶ್ರಯ ಕೊಟ್ಟಿದ್ರು He ದೇವರು. was feeding the flocks of his father-in-law. ಅವರ ಒಂದು ಮಾವನ ಒಂದು ಆಡುಗಳನ್ನು ಮೇಯಿಸುವಂತವನಾಗಿದ್ದ. God sheltered Moses for 40 years to equip him to become a great leader for the people of his nation. ಅವನ ಒಂದು ದೇಶಕ್ಕೆ ಒಂದು ದೊಡ್ಡ ಒಂದು ಅಧಿಕಾರಿಯಾಗಿ ಒಂದು ಲೀಡರ್ ಆಗಿ ಮಾರ್ಪಡಬೇಕೆಂಬುದಾಗಿ 40 ವರ್ಷ ದೇವರು ಅವರಿಗೆ ಒಂದು ಪೋಷಣೆಯನ್ನು 40 years of sheltering under the presence of God, under the hand of God, made Moses a capable man and equipped him to be the
the leader for the people of Jews. 40 ವರ್ಷ ದೇವರ ರಕ್ಷಣೆ ಕೆಳಗಡೆ, ದೇವರ ಒಂದು ಆಶ್ರಯದ ಕೆಳಗಡೆ ಇದ್ದು ಯೂದರನ್ನು ಬಿಡುಗಡೆ ಮಾಡುವಂತ ಒಂದು ದೊಡ್ಡ ಮನುಷ್ಯನಾಗಿ ಮೋಶೆಯನ್ನು ಮಾರ್ಪಡಿಸಿದ್ರು ಎಂಬುದಾಗಿ ನಾವು ನೋಡಬಹುದು. Fifth, we see in the life of Naomi. ನಹೋಮಿಯ ಒಂದು ಜೀವನವನ್ನು 5ನೇದಾಗಿ ನಾವು ನೋಡೋಣ. Ruth chapter 1. ರೂತ್ 1ನೇ ಅಧ್ಯಾಯ. We see that she left the land of Bethlehem and went to the land of Moab because of famine. ಬೆತ್ಲೆಹೇಮ್ ಎಂಬುದಾದ ಪ್ರದೇಶವನ್ನು ಬಿಟ್ಟು ಮೋವಾಬ್ ಎಂಬುದಾಗಿ ಪ್ರದೇಶಕ್ಕೆ ಅವರು ಅವರ ಅತ್ತೆಯ ಜೊತೆ ಹೋದ್ರು. But there was a time when she realized that she was a barren woman. ಅವ್ರಿಗೆ ಅವಾಗ ಅರ್ಥ ಆಯಿತು, ನಾನು ಒಬ್ಬ ಬಂಜೆ ಆಗಿದ್ದೇನೆ ಎಂಬುದಾಗಿ ಅವ್ರಿಗೆ ಅರ್ಥ And ಆಯಿತು. she also realized that she was a very bitter woman. ಅವ್ರಿಗೆ ತುಂಬಾ ಕಷ್ಟದ ಒಂದು ಹೆಂಗಸಾಗಿದ್ದೇನೆ ಎಂಬುದಾಗಿ She was able to recognize the bitterness in her life because of the experience that she had in her life. ಅವಳ ಜೀವನದಲ್ಲಿ ನಡೆದಿರುವಂತಹ ಸಂಗತಿಗಳನ್ನು ಇಟ್ಟುಕೊಂಡು ಅವಳ ಒಂದು ಜೀವನ ಒಂದು ಕಷ್ಟಕರವಾಗಿತ್ತು ಎಂಬುದಾಗಿ She left the place where Lord kept her ಅವ್ರಿಗೆ ಇಟ್ಟಿರುವಂತಹ ಸ್ಥಳದಿಂದ ಅವರು and traveled to a Gentile place. ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಅನ್ಯ ಸ್ಥಳಕ್ಕೆ ಅವರು She lost her husband. ಅವರ ಗಂಡನ್ನು She ಕಳ್ಕೊಂಡು lost her 2 sons. ಅವರ ಮಕ್ಕಳನ್ನು ಕಳ್ಕೊಂಡು And she lost everything. Now she understood that she was empty and barren. ಅವಳಿಗೆ ಇರುವಂತ ಎಲ್ಲವನ್ನು ಕಳೆದುಕೊಂಡು ಅವಳ ಬಳಿಯಲ್ಲಿ ಏನಿಲ್ಲ, ಬರಿದಾಗಿ ಮಾರ್ಪಟ್ಟಿದ್ದಾಳೆ ಎಂಬುದಾಗಿ ಅಲ್ಲಿ ನಾವು But ನೋಡ್ತೀವಿ. God sheltered her in all her barrenness. ಅವಳ ಎಲ್ಲಾ ಒಂದು ಬರಿದನದಲ್ಲೂ ಕೂಡ ದೇವರು ಅವಳನ್ನು ಆಶ್ರಯ ಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. Along with her daughter-in-law, she walked back to the land where God wanted her to be. ಅವಳು ಇರಬೇಕಾಗಿರುವಂತಹ ಸ್ಥಳದಲ್ಲಿ, ದೇವರು ಕೊಟ್ಟಿರುವಂತಹ ಸ್ಥಳದಲ್ಲಿ ತನ್ನ ಒಂದು ಸೊಸೆಯಂದ್ರ ಜೊತೆ ಅವಳು ನಡೆದಳು When ಎಂಬುದಾಗಿ she came to the land of Bethlehem, ಅವಳು ಬೆತ್ಲೆಹೇಮ್ಗೆ ಬಂದಾಗ when she realized that she was barren and bitter, ಅವಳಿಗೆ ಏನೂ ಇಲ್ಲ, ನಾನು ಬರಿದಾಗಿದ್ದೇನೆ ಎಂಬುದಾಗಿ ಅವಳಿಗೆ ಅರ್ಥವಾದ but God used her to participate in the greatest love story of the history. ಇತಿಹಾಸದಲ್ಲಿ ಇರುವಂತ ಒಂದು ದೊಡ್ಡ ಒಂದು ಲವ್ ಸ್ಟೋರಿಗೆ ಅವರು ಒಂದು ಪಾತ್ರರಾಗಿದ್ರು ಎಂಬುದಾಗಿ ನಾವು ಅಲ್ಲಿ ನೋಡಬಹುದು. Decades long ago, a widow was given a place where she could be recognized and where she could come in the lineage of David. ಡೇವಿಡ್ನ ವಂಶಾವಳಿಯಲ್ಲಿ ಬರುವಂತ ಒಂದು ಹೆಸರು ಅವರಿಗೆ ಬಂತು ಎಂಬುದಾಗಿ ನಾವು ಇತಿಹಾಸದಲ್ಲಿ ನೋಡಬಹುದು. Sixth, we see the life of David. 6ನೇದಾಗಿ ದಾವೀದನ ಕುರಿತಾಗಿ ನಾವು ನೋಡಬಹುದು. 1 Samuel chapter 16 verse 13. 1ನೇ ಸಾಮ್ಯುಯೇಲ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ After ನೋಡಬಹುದು. God rejected Saul, ಸೌಲನನ್ನು ದೇವರು ತಿರಸ್ಕರಿಸಿದಾಗ God chose David to be the king of Israel. ದಾವೀದನನ್ನು ರಾಜನಾಗಿ ಅವರು ಆರಿಸಿಕೊಂಡರು. He sent Samuel to go and anoint David as the king of Israel. ಸಾಮ್ಯುಯೇಲನನ್ನು ಕಳಿಸಿ ಅವನಿಗೆ ದಾವೀದನಿಗೆ ಅಭಿಷೇಕ ಮಾಡಿ ರಾಜನಾಗಿ ನೇಮಿಸಿ ಎಂಬುದಾಗಿ After anointing David ದಾವೀದನಿಗೆ ಅಭಿಷೇಕ ಮಾಡಿದ ತಕ್ಷಣ as a king of Israel, he need to wait 15 years to sit on the throne and rule the people of Israel. ಇಸ್ರೇಲಿನ ರಾಜನಾಗಿ ಮಾರ್ಪಾಡುವುದಕ್ಕೆ ಆ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅವನಿಗೆ 15 ವರ್ಷ I think ಬೇಕಾಗಿತ್ತು. God used this 15 years to shelter David and to equip him to become the king of Israel. ಈ 15 ವರ್ಷ ಅವನಿಗೆ ಆಶ್ರಯ ಕೊಟ್ಟು ಅವನಿಗೆ ಬೇಕಾಗಿರುವಂತ ಎಲ್ಲ ತರಬೇತಿಯನ್ನು ದೇವರು ಅವನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು God sheltering, God's protection brought him to a stage where he was called as God, a man after God's own heart. ದೇವರ ಒಂದು ಹೃದಯಕ್ಕೆ ಸಮೀಪನಾಗಿರುವಂತ ಮಗನು ಎಂಬುದಾಗಿ ಹೆಸರು ಪಡಲಿಕ್ಕೆ ಅವನ ಆಶ್ರಯ ಹೊಂದಿದನು, ದೇವರ ರಕ್ಷಣೆಯಲ್ಲಿದ್ದನು ಎಂಬುದಾಗಿ ನಾವು And not only that, the sheltering of God, the protection of God enabled David to write many psalms. ದೇವರ ಒಂದು ಕೀರ್ತನೆಯನ್ನು ಬರೆಯಲಿಕ್ಕೆ ದೇವರ ಆಶ್ರಯವು, ದೇವರ ರಕ್ಷಣೆ ಅವನಿಗೆ ಒದಗಿತು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. And the 7th person we see is Elijah. 7ನೇದಾಗಿ ಎಲೀಯನ ಕುರಿತಾಗಿ ನಾವು We ನೋಡ್ತಾ see in ಇದ್ದೇವೆ. 1 Kings chapter 17 verse 2 to 16. ಒಂದನೇ ಅರಸರು 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ Here we see Elijah running from Jezebel. ಜೆಸಬೇಲ್ ಎಂಬುದಾಗಿ ಹೇಳುವಂತ ಒಂದು ಪ್ರಾಂತ್ಯದಿಂದ ಎಲೀಯನು ಓಡಿ ಹೋಗಿದ್ದನ್ನು ನಾವು ನೋಡ್ತಾ And ಇದ್ದೇವೆ. God tells him, and God leads him to the brook of Cherith. ಚೇರೆತ್ ಎಂಬುದಾಗಿ ಹೇಳುವಂತ ಒಂದು ಜಾಗಕ್ಕೆ ದೇವರು ಅವನು ನಡೆಸಿದನು ಎಂಬುದಾಗಿ ಸಹ ನಾವು ನೋಡ್ತಾ ಇದ್ದೇವೆ. God supplies all his needs through the crow. ಆ ಒಂದು ಕಾಗೆಯ ಮುಖಾಂತರವಾಗಿ ಅವನಿಗೆ ಬೇಕಾಗಿರುವಂತ ಎಲ್ಲಾ ಪದಾರ್ಥಗಳನ್ನು ದೇವರು ಅವನಿಗೆ ಕೊಟ್ಟನೆಂಬುದಾಗಿ ಸಹ God had a purpose of sheltering Elijah in the brook of Cherith. ಆ ಚೇರೆತ್ ಪ್ರಾಂತ್ಯದಲ್ಲಿ ದೇವರು ಅವರಿಗೆ ಆಶ್ರಯವನ್ನು ಕೊಟ್ಟು And he was equipped to such a level. ಅವನಿಗೆ ಬೇಕಾಗಿರುವಂತ ಎಲ್ಲವೂ ಅವನಿಗೆ ಸಿಗ್ತಾ ಇತ್ತು. He ran from one queen, ಒಂದು ಜಾಗದಿಂದ ಓಡಿ ಹೋಗಿ, but he stood before 400 prophets of Baal and he could testify that God was the true God. ಬಾಲ್ ಎಂಬುದಾಗಿ ಹೇಳುವಂತ ಆ ಪ್ರಾಂತ್ಯದ ಪ್ರವಾದಿಗಳ ಮಧ್ಯದಲ್ಲಿ ನಿಂತು ದೇವರಿಗೆ ಒಂದು ಸಾಕ್ಷಿಯಾಗಿದ್ದನು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. God has a purpose of sheltering everybody. ದೇವರು ಎಲ್ಲರಿಗೂ ಒಂದು
ಇರಬೇಕೆಂಬುದಾಗಿ ದೇವರ ಒಂದು ಉದ್ದೇಶ. But this is something very difficult for us. ನಮಗೆ ಇದು ಕಷ್ಟಕರವಾದಂತಹ ಒಂದು ಸಂದರ್ಭ. We need to ask questions to God. Why is this happening? ನಾವು ದೇವರಿಗೆ ಪ್ರಶ್ನೆ ಮಾಡುವಂತವರಾಗಿದ್ದೇವೆ, ಯಾಕೆ ಈ ರೀತಿಯಾಗಿ ನಡೀತಾ ಇದೆ ದೇವರೇ ಎಂಬುದಾಗಿ. And again we see the life of Jonah. ನಾವಿವಾಗ ಯೋನನ ಕುರಿತಾಗಿ ನೋಡುವುದಾದ್ರೆ In Jonah chapter 1 we see the story of Jonah. 1ನೇ ಅಧ್ಯಾಯದಲ್ಲಿ ಯೋನನ ಕುರಿತಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. God told him to go to Nineveh. ನಿನೆವೆ ಪಟ್ಟಣಕ್ಕೆ But he ಹೋಗುವುದಾಗಿ started running to Tarshish. ಆದ್ರೆ ತಾರ್ಷೀಷ್ ಪಟ್ಟಣಕ್ಕೆ ಓಡಿ ಹೋದನು. You need to understand, ನಿಮಗೆ ಇವಾಗ ಅರ್ಥವಾಗಬೇಕಾಗಿರುವಂತ when God tells you to go to one place, ದೇವರು ನಿಮಗೆ ಒಂದು ಸ್ಥಳಕ್ಕೆ ಹೋಗು ಎಂಬುದಾಗಿ God tells you to do something, ಒಂದು ಕಾರ್ಯವನ್ನು ಮಾಡಿ ಎಂಬುದಾಗಿ He is very particular ಅವರು ತುಂಬಾ ಸೂಕ್ಷ್ಮವಾಗಿ and He is very jealous and He will make you to do that thing and be in that place. ಅದೇ ಕಾರ್ಯವನ್ನು ನೀವು ಮಾಡಬೇಕು, ಅದೇ ಸ್ಥಳದಲ್ಲಿ ಇರಬೇಕು ಎಂಬುದಾಗಿ ದೇವರ ಒಂದು ಪಟ್ಟು ಇರುತ್ತೆ. But when Jonah ran away to Tarshish, ಆದ್ರೆ ಯೋನನ ಕುರಿತಾಗಿ ನೋಡುವಾಗ ಅವನು ತಾರ್ಷೀಷ್ ಪಟ್ಟಣಕ್ಕೆ ಓಡಿ ಹೋದನು. God commands a fish to come and swallow him. ಆದ್ರೆ ದೇವರು ಒಂದು ಮೀನಿಗೆ ಅಪ್ಪಣೆ ಕೊಟ್ಟು ಅವನನ್ನು ನುಂಗಲಿಕ್ಕೆ ಅವರಿಗೆ He had to be in the belly of the fish for 3 days and 3 nights. ಮೀನಿನ ಹೊಟ್ಟೆಯಲ್ಲಿ 3 ದಿನ 3 ರಾತ್ರಿ ಇರಬೇಕಾಗಿರುವಂತ ಒಂದು ಸಂದರ್ಭ ಅವನಿಗೆ ಒದಗಿದೆ. When scientists they say it is very impossible. ಈ ವಿಜ್ಞಾನಿಗಳನ್ನು ನೋಡುವಾಗ ವಿಜ್ಞಾನಿಗಳು ಹೇಳ್ತಾರೆ ಆ ರೀತಿಯಾಗಿರುವುದು ಅಸಾಧ್ಯವಾದಂತ ಕಾರ್ಯ. According to a human understanding, it is impossible. ಮನುಷ್ಯರಿಗೆ ಇರುವಂತ ಜ್ಞಾನದ ಪ್ರಕಾರ ಅದು ಅಸಾಧ್ಯವಾದಂತ ಕಾರ್ಯ. But God sheltered Jonah in the belly of the fish for 3 days and 3 nights. ದೇವರು ಮೀನಿನ ಹೊಟ್ಟೆಯಲ್ಲಿ ಯೋನನಿಗೆ 3 ದಿನ 3 ರಾತ್ರಿ ಆಶ್ರಯ ಕೊಟ್ಟಿದ್ದರು. God brought Jonah to a stage where he started crying and praying to the Lord. ಯೋನ ಒಂದು ಪರಿಸ್ಥಿತಿಗೆ ಒಂದು ಕಾರ್ಯಕ್ಕೆ ಬಂದಾಗ ಅವನು ತುಂಬಾ ಗಳಗಳನ್ನೇ ಹತ್ತು ದೇವರಿಗೆ ಪ್ರಾರ್ಥನೆ ಮಾಡ್ತಾ He would have accepted and said, Lord, I will go back and do the work that thou hast called me to do. ಅವಾಗ ಅವನು ಒಪ್ಪಿಕೊಂಡು ದೇವರೇ ನೀನು ನನ್ನನ್ನು ಕರೆದಿರುವಂತ ಉದ್ದೇಶವನ್ನು ಅರ್ಥಕೊಂಡಿದ್ದೇನೆ, ನೀನು ಹೇಳಿರುವಂತ ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ ಒಪ್ಪಿಕೊಂಡಿರಬಹುದು. When he accepted the calling of God on him, ದೇವರ ಒಂದು ಕರೆಯುವಿಕೆಯನ್ನು ಅವನು ಸ್ವೀಕರಿಸಿದಾಗ ಮಾತ್ರ ಆ ರೀತಿಯಾಗಿ ಮಾಡ್ಲಿಕ್ಕೆ ಆಯಿತು. the fish went and vomited him. ಆ ರೀತಿಯಾಗಿ ಮಾಡಿದ ತಕ್ಷಣ ಆ ಒಂದು ಮೀನು ಅವನನ್ನು ವಾಂತಿ ಮಾಡಿತು ಎಂಬುದಾಗಿ ನಾವು ನೋಡ್ತೇವೆ. He went and preached in the land of Nineveh. ನಿನೆವೆ ಪಟ್ಟಣಕ್ಕೆ ಹೋಗಿ ದೇವರ ಸಂದೇಶವನ್ನು ಸಾರಿದನು ಎಂಬುದಾಗಿ ನಾವು I ನೋಡ್ತೇವೆ. think that was the greatest revival that we can see in the history. ಅದೇ ಒಂದು ಉಜ್ಜೀವನ ಒಂದು ಕಾರ್ಯವು ಎಂಬುದಾಗಿ ನಾವು ಇತಿಹಾಸದಲ್ಲಿ The ನೋಡ್ತೇವೆ. whole nation of Nineveh came before God and cried, and God had a heart towards them and saved them from the destruction. ಇಡೀ ನಿನೆವೆ ಪಟ್ಟಣವು ದೇವರ ಹತ್ರ ಬಂದು ಹತ್ತು ಅವರ ಪಾಪ ಕ್ಷಮಾಪಣೆಯನ್ನು ನೋಡುವಾಗ ದೇವರ ಮನಸ್ಸು ಕರಗಿತು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. Same way we see God sheltering Daniel in the land of Babylon. ಬಾಬಿಲೋನ್ ಪಟ್ಟಣದಲ್ಲಿ ದಾನಿಯೇಲನಿಗೆ ದೇವರು ಆಶ್ರಯ ಕೊಟ್ಟಿದ್ದನ್ನು ಸಹ ನಾವು ನೋಡುತ್ತೇವೆ. 70 years he was there in the land of Babylon. 70 ವರ್ಷ ಬಾಬಿಲೋನ್ ಪಟ್ಟಣದಲ್ಲಿ ಅವನು He ಇದ್ದನು ನಾವು ನೋಡ್ತೇವೆ. was taken as a captive. ಅವನನ್ನು ಒಂದು ಗುಲಾಮನಾಗಿ ತೆಗೆದುಕೊಂಡಿದ್ರು. But God chose him and brought him to a level where he was ministering to the king of Babylon. ಬಾಬಿಲೋನ್ ಪಟ್ಟಣದ ರಾಜನಿಗೆ ಅವರು ಉಪದೇಶ ಮಾಡುವಂತ ಸ್ಥಾನಕ್ಕೆ ಅವನು ಕೊಂಡು ಹೋದ್ರೆ ಎಂಬುದಾಗಿ ನಾವು ಅಲ್ಲಿ And not only that, ಅದು ಮಾತ್ರವಲ್ಲದೆ he wrote a book in the Old Testament which is been named after his own name. ಅವನ ಹೆಸರಲ್ಲಿ ಒಂದು ಪುಸ್ತಕವನ್ನು ಸಹ ನಾವು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಬಹುದು. See, God took Daniel as a captive. ಅವನ ಒಂದು ಗುಲಾಮನಾಗಿ ಅವನು ಆ ದೇಶಕ್ಕೆ ಕಳ್ಕೊಂಡು He was there in Babylon for 70 years. 70 ವರ್ಷ ಬಾಬಿಲೋನ್ ಪಟ್ಟಣದಲ್ಲಿದ್ದ. God sheltered Daniel in that place ಆ ಸ್ಥಳದಲ್ಲಿ ದಾನಿಯೇಲನಿಗೆ ಅವರು ಆಶ್ರಯ ಕೊಟ್ಟಿದ್ರು. and used it ಅವನನ್ನು ಉಪಯೋಗಿಸಿ and made him to write a book. ಅವನು ಒಂದು ಪುಸ್ತಕವನ್ನು ಬರೆಯಲಿಕ್ಕೆ ಸಹ ದೇವರು ಅವರಿಗೆ ಅವಕಾಶ And that book talks about the fulfillment of the future towards the people of God. ದೇವರ ಮಕ್ಕಳ ಕುರಿತಾಗಿ ಅವರ ಒಂದು ಭವಿಷ್ಯದ ಕುರಿತಾಗಿ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. Daniel gives a very clear picture of what is going to happen in the future. ಈ ಒಂದು ಭವಿಷ್ಯ ಕಾಲದಲ್ಲಿ ದೇವರ ಮಕ್ಕಳಿಗೆ ಏನಾಗಬಹುದು ಎಂಬುದಾಗಿ ಅಲ್ಲಿ ಒಂದು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. God uses another lady called Esther to shelter her. ಎಸ್ತರ್ ಎಂಬುದಾಗಿ ಇನ್ನೊಬ್ಬ ಹೆಂಗಸಿಗೂ ಕೂಡ ದೇವರು ಆಶ್ರಯ ಕೊಟ್ಟಿರುವುದನ್ನು ನಾವು ನೋಡ್ತೇವೆ. God sheltered Esther in the land of Persia. ಪರ್ಷಿಯಾ ಎಂಬುದಾಗಿ ಹೇಳುವಂತ ಒಂದು ರಾಜ್ಯದಲ್ಲಿ ದೇವರು ಅವರಿಗೆ ಆಶ್ರಯ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. To become the queen, she had to wait 10 months. ಅವಳು ರಾಣಿ ಆಗಲಿಕ್ಕೆ 10 ತಿಂಗಳು ಕಾಯಬೇಕಾಗುವಂತೆ ಎಂಬುದಾಗಿ ನಾವು And God took her to a position and she was made as a queen of Persia. ಅಲ್ಲಿ ಒಂದು ರಾಣಿಯಾಗಿ ಅವರ ಸ್ಥಾನಕ್ಕೆ ಕೊಂಡು ಹೋಗಿ ದೇವರು ಅವರ ಪರ್ಷಿಯಾ ರಾಜ್ಯಕ್ಕೆ ರಾಣಿಯನ್ನು ಮಾರ್ಪಡಿಸಿದರು. After all an orphan, ಯಾರು ಇಲ್ಲದಿರುವಂತ ಅನಾಥೆ, she became the queen of Persia, that the whole kingdom was from India to Ethiopia. ಇಂಡಿಯಾ ಇಂದ ಎಥಿಯೋಪಿಯಾ ಎಂಬುದಾಗಿ ಹೇಳುವಂತ ಒಂದು ಪ್ರಾಂತ್ಯದವರೆಗೆ ಅವರು ರಾಣಿ
ಅವರಿಗೆ ಮರಣ ಶಿಕ್ಷೆ ಆಗಿರುವಂತಹ ದೇವರ ಜನರನ್ನು ರಕ್ಷಿಸಲಿಕ್ಕೆ ಎಸ್ತರನ್ನು ಉಪಯೋಗಿಸಿದರು ಎಂಬುದಾಗಿ ನಾವು ನೋಡ್ತೇವೆ. So there was a purpose in sheltering Esther. ಎಸ್ತರ್ಗೆ ಕೂಡ ಆಶ್ರಯ ಕೊಟ್ಟಿರುವಂತದ್ರಲ್ಲಿ ಒಂದು ಉದ್ದೇಶವಿತ್ತು. We see the life of in the life of disciples. ಈ ನಾವು ಶಿಷ್ಯರ ಜೀವನದಲ್ಲಿ ಸಹ ನಾವು ನೋಡುವಾಗ We see the story in Acts chapter 1 verse 13. ಅಪೊಸ್ತಲರು ಬರೆದಿರುವಂತಹ ಕೃತ್ಯಗಳಲ್ಲಿ ನಾವು ನೋಡುವುದಾದ್ರೆ They were there in the upper room for 10 days. ಅವರು ಮೇಲ್ಛಾವಣಿಯಲ್ಲಿ 10 ದಿನ ಇದ್ರು. You know, they were waiting for the presence of God. ದೇವರ ಒಂದು ಪ್ರಸನ್ನತೆಗಾಗಿ ಕಾಯ್ತಾ ಇದ್ರು. They were waiting for the Holy Spirit to descend on them. ದೇವರ ಒಂದು ಪವಿತ್ರಾತ್ಮನ ಅವರ ಮಧ್ಯದಲ್ಲಿ ಇಳಿದು ಬರಲಿಕ್ಕೆ ಕಾಯ್ತಾ ಇದ್ರು. In overall picture, you see they were fully in a fearful condition. ನಾವು ಇಡೀ ಚಿತ್ರಣವನ್ನು ನೋಡುವಾಗ ಅವರು ತುಂಬಾ ಭಯಸ್ಥರಾಗಿದ್ರು. Jesus Christ was taken to heaven. ದೇವರು ಪರಲೋಕಕ್ಕೆ They didn't know what was going to happen in their lives. ಅವರ ಜೀವಿತದಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಅವ್ರಿಗೆ ಗೊತ್ತಿರಲಿಲ್ಲ. They were totally blank. ಅವ್ರಿಗೆ ಏನು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರುವಂತ ಜನರಾಗಿದ್ರು. They were totally scared of the authorities that was outside. ಅಲ್ಲಿರುವಂತ ಅಧಿಕಾರಿಗಳನ್ನು ನೋಡಿ ಅವರು ಭಯಸ್ಥರಾಗಿದ್ರು. But they waited in the upper room for 10 days. ಅವರು ಮೇಲ್ಛಾವಣಿಯಲ್ಲಿ 10 ದಿನ ಕಾಯಿದ್ರು. They followed the rules and regulations, the instruction of Jesus Christ which was given to them before he was taken into heaven. ಯೇಸು ಕ್ರಿಸ್ತನನ್ನು ಮೇಲೆ ಎತ್ತುವುದಕ್ಕಿಂತ ಮುಂಚಿತವಾಗಿ ಕೊಟ್ಟಿರುವಂತ ಎಲ್ಲಾ ನಿಯಮಗಳನ್ನು ಪಾಲಿಸುವುದರಲ್ಲಿ ಅವರು ಮುಂದೆ ಆಗಿದ್ರು. As they were sheltered, they received the Holy Spirit. ಅವರಲ್ಲಿ ಇರುವಂತ ಸಂದರ್ಭದಲ್ಲಿ ಪವಿತ್ರಾತ್ಮನ ಅವರ ಮಧ್ಯದಲ್ಲಿ ಇಳಿದು ಬಂದ ಎಂಬುದಾಗಿ ನಾವು ನೋಡ್ತೇವೆ. And they got the Holy Spirit. ಅವರಿಗೆ ಪವಿತ್ರಾತ್ಮನು ಬಂದು and they were sheltered because they were able to and they were given a challenge to go and form the churches in the world. ಈ ಇಡೀ ಪ್ರಪಂಚದಲ್ಲಿ ಸಭೆಗಳನ್ನು ಸ್ಥಾಪಿಸುವಂತ ಒಳ್ಳೆಯ ಉದ್ದೇಶ ಅವರ ಮೇಲೆ ಸಹ ಇರಲಿ ಬಂತು. If the disciples wouldn't have yielded to the voice of God, ದೇವರ ಒಂದು ಶಬ್ದಕ್ಕೆ ಅವರು ಕಿವಿಗೊಡದೆ if ಹೋಗಿದ್ರು, they wouldn't have followed the instructions of Jesus Christ, ದೇವರು ಕೊಟ್ಟಿರುವಂತ ನಿಯಮಗಳನ್ನು ಪಾಲಿಸದೆ if ಹೋಗಿದ್ರು, they wouldn't have allowed Jesus Christ to shelter them in the upper room, ಆ ಮೇಲ್ಛಾವಣಿಯಲ್ಲಿ ಅವರ ಆಶ್ರಯ ಹೊಂದದೆ ಹೋಗಿದ್ರು, I think the churches wouldn't have formed in the world that we see now. ಇವಾಗ ನಾವು ನೋಡ್ತಾ ಇರುವಂತ ಪ್ರಪಂಚದಲ್ಲಿ ಸಭೆಗಳೇ ಇರಲಿಕ್ಕೆ ಸಾಧ್ಯ. God sheltered the disciples to bring churches in the world. ದೇವರು ಶಿಷ್ಯರಿಗೆ ಆಶ್ರಯ ಕೊಟ್ಟಿರುವಂತ ಉದ್ದೇಶವೇನೆಂದ್ರೆ ಈ ಪ್ರಪಂಚದಲ್ಲಿ ಸಭೆಗಳು ಸ್ಥಾಪನೆ ಆಗಬೇಕೆಂಬುದಾಗಿ. We see Paul. ನಾವಿವಾಗ ಪೌಲನ ಕುರಿತಾಗಿ ನೋಡುತ್ತೇವೆ. God sheltered Paul in the desert of Arabia. ಅರೇಬಿಯಾ ಎಂಬುದಾಗಿ ಹೇಳುವಂತ ಒಂದು ವನಾಂತರದಲ್ಲಿ ಅವರಿಗೆ ಒಂದು ಆಶ್ರಯ ಕೊಟ್ಟಿದ್ದನು. He was in the desert of Arabia for 3 years. ಅರೇಬಿಯಾದಲ್ಲಿ ಅವನು 3 ವರ್ಷ ಇದ್ನು. After he came back from the desert, ಅಲ್ಲಿಂದ ಅವನು ಹಿಂದಿರುಗಿ ಬಂದ ತಕ್ಷಣ he started turning the world upside down. ಈ ಇಡೀ ಪ್ರಪಂಚವನ್ನೇ ಅವನು ತಿರುಗಾಮುರುಗ ಮಾಡಿದನು ಎಂಬುದಾಗಿ He was put in the prison. ಅವನನ್ನು ಜೈಲಲ್ಲಿ He ಹಾಕಿದ್ರು. was put in the Roman prison. ರೋಮನ್ ಎಂಬುದಾಗಿ ಹೇಳುವಂತ ಒಂದು ಜೈಲಲ್ಲಿ ಹಾಕಿದ್ರು. There he waited under the shelter of God. ದೇವರ ಒಂದು ಆಶ್ರಯದ ಕೆಳಗಡೆ ಅವನು ಕಾಯ್ತಾ ಇದ್ದನು. By the time he was released from the prison, ಜೈಲಿಂದ ಅವನು ಬಿಡುಗಡೆ ಆದ ತಕ್ಷಣ he wrote 4 prison epistles. ಅವನು 4 ಒಂದು ಪುಸ್ತಕಗಳನ್ನು ಒಂದು ಎಪಿಸೋಡ್ಗಳನ್ನು ಬರೆದಿದ್ದಾನೆ. Ephesians, Philippians, Colossians and Philemon were written in the prison. ಈ ಜೈಲಲ್ಲಿ ಇರುವಂತ ಸಂದರ್ಭದಲ್ಲಿ ಈ 4 ಪುಸ್ತಕಗಳನ್ನು ಬರೆದಿದ್ದಾರೆ. If Paul did not allow God to shelter him, ಈ ಪೌಲನು ತನ್ನನ್ನು ತಾನು ದೇವರ ಆಶ್ರಯದಲ್ಲಿ ಒಪ್ಪಿಸಿಕೊಳ್ಳದೆ if Paul ಹೋಗಿದ್ದಾನೆ. did not agree to stay in the land in the desert of Arabia, ಅರೇಬಿಯಾದಲ್ಲಿ ತನ್ನನ್ನು ತಾನು ಇರಲಿಕ್ಕೆ ಅವನು ಒಪ್ಪದೆ ಹೋಗಿದ್ದಾರೆ. if he wouldn't have agreed to stay in the Roman prison, ರೋಮನ ಒಂದು ಜೈಲಲ್ಲಿ ಅವನು ಇರಲಿಕ್ಕೆ ಒಪ್ಪದೆ ಹೋಗಿದ್ದಾರೆ. I think he wouldn't have written the prison epistles. ಆ ಒಂದು 4 ಪುಸ್ತಕಗಳನ್ನು ಬರೀಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. Paul allowed God to shelter him and he was a man worthy to be called. ದೇವರ ಒಂದು ಉದ್ದೇಶಕ್ಕೆ ದೇವರ ಒಂದು ಆಶಯಗಳಿಗೆ ಇಟ್ಟದ ಕಾರಣದಿಂದನೇ ಪೌಲನಿಗೆ ಒಂದು ಸ್ಥಾನ ಸಿಕ್ಕಿತು. 14 books of the New Testament were written by Paul. ಹೊಸ ಒಡಂಬಡಿಕೆಯಲ್ಲಿ 14 ಪುಸ್ತಕಗಳನ್ನು ಬರೆಯುವಂತ ಅವಕಾಶವು ಪೌಲನಿಗೆ ಒದಗಿ ಬಂತು. We might not understand what God is planning to do in our lives. ನಮ್ಮ ಜೀವಿತದಲ್ಲಿ ಸಹ ದೇವರು ಮಾಡಬೇಕಾಗಿರುವಂತ ಉದ್ದೇಶಗಳನ್ನು ನಾವು ಅರಿತೇ ಹೋಗಿರಬಹುದು. You might say that these are men. ಇದೆಲ್ಲ ಮನುಷ್ಯರು ಎಂಬುದಾಗಿ ನೀವು ಹೇಳಬೇಕು. Must be co-accidentally happen in their lives. ಇದೇನೋ ಒಂದು ತಕ್ಷಣಕ್ಕೆ ನಡೆದಿರಬಹುದು ಎಂಬುದಾಗಿ ನೀವು ಆಲೋಚನೆ ಮಾಡಬಹುದು. Let's look the life of Jesus. ನಾವು ಯೇಸುವಿನ ಒಂದು ಜೀವನವನ್ನು ನೋಡುವುದಾದರೆ God sheltered Jesus in the tomb for 3 days and 3 nights. ಆ ಒಂದು ದೇವರು 3 ರಾತ್ರಿ 3 ಹಗಲು ಆ ಒಂದು ಸಮಾಧಿಯಲ್ಲಿ ಇರಲಿಕ್ಕೆ ದೇವರು ಅವರಿಗೆ ಹೇಳಿದ್ರು. He had such a great Son of God who conquered the world had to stay in the tomb for 3 days. ದೇವ ಕುಮಾರನಾಗಿರುವಂತ ಯೇಸು ಕ್ರಿಸ್ತನಾದವನೇ ಆ ಸಮಾಧಿಯಲ್ಲಿ 3 ದಿನ 3
ರಾತ್ರಿ ಇರ್ಬೇಕಾಗಿರುವಂತ ಒಂದು ಸಂದರ್ಭ. You know why he has to stay in the tomb? ಅಲ್ಲಿ ಆ ಸಮಾಧಿಯಲ್ಲಿ ಇರ್ಬೇಕಾಗಿರುವಂತ ಉದ್ದೇಶವಾದ್ರೆ ಏನಾಗಿರ್ಬೋದು? So that he could come out powerfully to bring salvation to his people. ತನ್ನ ಜನರಿಗೆ ರಕ್ಷಣೆಯನ್ನು ಕೊಂಡು ಬರುವಂತ ಒಂದು ದೊಡ್ಡ ಪ್ರಕಾಶವನ್ನು, ಒಂದು ದೊಡ್ಡ ಮಹಿಮೆಯನ್ನು ಕೊಂಡು ಬರುವಂತ ಕಾರಣವಾಗಿದೆ. It is not a great thing that he came into this world and he was born as a child. ಒಂದು ಮಗುವಾಗಿ ಜನಿಸಿದ್ದು ಒಂದು ದೊಡ್ಡ ವಿಷಯವಾಗದೇ ಇರಬಹುದು. It is not a great thing that he preached and healed many people in this world. ತನ್ನ ಜೀವನದಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರಿಗೆ ಸ್ವಸ್ಥ ಮಾಡಿದ್ರು ಎಂಬುದಾಗಿ ನಾವು. It is not a very big thing that he died on the cross. ಒಂದು ದೊಡ್ಡ ಕಾರ್ಯವನ್ನು ಶಿಲುಬೆಯಲ್ಲಿ ಸತ್ತಿದ್ರು ಎಂಬುದಾಗಿ ಸಹ ನಾವು. But all these are very important. ಇದೆಲ್ಲವೂ ತುಂಬಾ ಮುಖ್ಯವಾಗಿರುವಂತ ಕಾರಣಗಳೇ. But ಆದ್ರೆ being in the tomb for 3 days is also was very important. ಆ ಸಮಾಧಿಯಲ್ಲಿ 3 ಹಗಲು 3 ರಾತ್ರಿ ಇರುವಂತದ್ದು ಸಹ ತುಂಬಾ ಮುಖ್ಯವಾಗಿರುವಂತ ಕಾರಣವಾಗಿದೆ. That is where he was able to bring salvation to his people. ಆ ಸ್ಥಳದಲ್ಲೇ ದೇವರ ಮಕ್ಕಳಿಗೆ ರಕ್ಷಣೆಯನ್ನು ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. I don't know what God is planning to do in our lives. ನಮ್ಮ ಜೀವನದಲ್ಲಿ ದೇವರು ಏನ್ ಮಾಡ್ತಾರೆ ಎಂಬುದಾಗಿ ನನಗೆ Why God has kept us under this lockdown? ನಮ್ಮನ್ನು ಯಾಕೆ ಈ ಲಾಕ್ಡೌನ್ ಅಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. I was also feeling very restless when I saw the news yesterday. ನಾನು ನಿನ್ನೆ ನೋಡಿದಂತ ಸುದ್ದಿಯನ್ನು ನೋಡಿ ನನಗೆ ತುಂಬಾ ಕಳವಳ ಆಯಿತು. Everything is open. ಎಲ್ಲವೂ ಈಗ ಬಿಡುಗಡೆ ಮಾಡಿದ್ದಾರೆ. Prayer house is not open. ಆದ್ರೆ ದೇವರ ಒಂದು ಪ್ರಾರ್ಥನಾ ಸ್ಥಳಗಳು ತೆರೆಯಲ್ಪಟ್ಟಿಲ್ಲ. People are not allowed to come into the church and pray and worship God. ಸಭೆಗಳಿಗೆ ಜನರು ಬರಲಿಕ್ಕೆ ಆಗೋದಿಲ್ಲ, ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ. But the liquor shops are open, but the prayer centers are not open. ನಾವು ನೋಡುವುದಾದ್ರೆ ಮದ್ಯ ಅಂಗಡಿಗಳು ತೆರೆಯಲ್ಪಟ್ಟಿದೆ, ಆದರೆ ದೇವಸ್ಥಾನಗಳು ತೆರೆಯಲ್ಪಟ್ಟಿಲ್ಲ. You know, God has a purpose in sheltering us. ನಮ್ಮನ್ನು ಕೂಡ ದೇವರು ತನ್ನ ಆಶ್ರಯದಲ್ಲಿ ಇಟ್ಟುವುದಕ್ಕೆ ಒಂದು ಉದ್ದೇಶ God ಇದೆ. has a purpose in keeping us where we need to be. ನಾವು ನಮ್ಮನ್ನು ದೇವರು ಇಟ್ಟಿರುವಂತ ಸ್ಥಳದಲ್ಲಿ ದೇವರಿಗೆ ಒಂದು ಉದ್ದೇಶವಿದೆ. We need to be under the shelter of God. ನಾವು ದೇವರ ಆಶ್ರಯದ ಕೆಳಗೆ ಇರಬೇಕು. God has a purpose in dealing with us in such ways. ನಮ್ಮ ಜೀವಿತದಲ್ಲಿ ನಡೆಯುವಂತ ಒಂದು ದಾರಿಗಳಲ್ಲಿ ಕೂಡ ದೇವರಿಗೆ ಒಂದು ಉದ್ದೇಶವಿದೆ. We might not understand, ನಮಗೆ ಅರ್ಥವಾಗದೇ ಇರಬಹುದು, but the end we might know for what God has sheltered us. ಆದ್ರೆ ಆ ಮುಕ್ತಾಯವನ್ನು ನೋಡುವಾಗ ನಮಗೆ ಆವಾಗ ದೇವರ ಉದ್ದೇಶವು ಅರ್ಥವಾಗುತ್ತೆ. Many old people were sitting together and talking like this. ಕೆಲವು ವಯಸ್ಸಾದಂತವರು ಒಂದು ಗುಂಪಾಗಿ ಕೂತು ಮಾತಾಡ್ತಾರೆ. One old man said, ಆಗ ಒಬ್ಬ ಮುದುಕರು ಈ ರೀತಿಯಾಗಿ ಹೇಳಿದ್ರು, what a terrible life I live. ನಾನು ಎಂತ ಒಂದು ಕಷ್ಟದಂತ My teeth have fallen. ನನ್ನ ಒಂದು ಹಲ್ಲುಗಳೆಲ್ಲ ಬಿದ್ದೋಗಿದೆ. I have become bald. ನನಗೆ ನನ್ನ ತಲೆಯಲ್ಲಿ ಕೂದಲೆಲ್ಲ ಇಲ್ಲ. My whole body is in pain. ನನ್ನ ಇಡೀ ಶರೀರವೇ ನೋವಲ್ಲಿದೆ. Another old man said, ಇನ್ನೊಬ್ಬ ಮುದುಕ ಹೇಳಿದ್ರಂತೆ, what a wonderful life that I am leading. ಎಂತ ಸುಂದರವಾದ ಜೀವನ ನಾನು ಜೀವಿಸ್ತಾ ಇದ್ದೇನೆ. Even though my teeth are fallen, ನನ್ನ ಹಲ್ಲುಗಳು ಬಿದ್ದೋದ್ರು ಸಹ, even though I have become bald, ನನ್ನ ತಲೆಯಲ್ಲಿ ಕೂದಲೇ ಇದ್ದಿದ್ರು even ಸಹ, though I wet my pants every night, ನನ್ನ ಒಂದು ಪ್ಯಾಂಟ್ ಅನ್ನು ನಾನು ಯಾವಾಗಲೂ ಒದ್ದೆ ಮಾಡ್ಕೊಂಡ್ರು ಸಹ, but I know still that I have become like a babe. ನನಗೆ ಗೊತ್ತು ನಾನು ಯಾವ ರೀತಿಯಲ್ಲಿ ಇದ್ದೇನೆ ಎಂಬುದಾಗಿ. I have become like a baby. ನಾನು ಇವಾಗ ಒಂದು ಮಗು ರೀತಿಯಲ್ಲಿ ಇದ್ದೇನೆ. I enjoy the life that I am living. ಇವಾಗ ನನಗೆ ಇರುವಂತ ಜೀವಿತವನ್ನು ನಾನು ತುಂಬಾ ಒಂದು ಆನಂದ ಪಡ್ತಾ ಇದ್ದೇನೆ. We see two different people here. ಇಲ್ಲಿ ನಾವು ಎರಡು ಮುದುಕರನ್ನು ನಾವು ನೋಡ್ತಾ ಇದ್ದೀವಿ. One takes it as a pain. ಒಬ್ಬನು ತುಂಬಾ ನೋವರಿದ್ದಾರೆ. One takes it as a burden. ಇನ್ನೊಬ್ರು ಅವರು ತುಂಬಾ ಒಂದು ಕಷ್ಟ ಜೀವಿತದಲ್ಲಿದ್ದಾರೆ. One takes it as an unprivileged. ಅವ್ರಿಗೆ ತುಂಬಾ ಒಂದು ದುರಾದೃಷ್ಟರಾಗಿದ್ದಾರೆ. One takes it as joyful. ಆದ್ರೆ ಇನ್ನೊಬ್ಬರನ್ನು ನೋಡುವಾಗ ತುಂಬಾ ಆನಂದದಿಂದ He enjoys the life that is being given to her. ಇವಾಗ ಅವರು ಇರುವಂತ ಜೀವನದಲ್ಲಿ ತುಂಬಾ ಆನಂದವಾಗಿದ್ದಾರೆ. Even though there are a lot of disadvantages that he can see, ಅವರ ಜೀವಿತದಲ್ಲಿ ತುಂಬಾ ಒಂದು ಕಷ್ಟಗಳನ್ನು ಅವರು ನೋಡಿದ್ರು ಸಹ, but he takes it for granted. ಅದನ್ನೆಲ್ಲ ಅವರು ತುಂಬಾ ಒಂದು ಈಸಿಯಾಗಿ He enjoys the life that the Lord has kept before him. ದೇವರು ಅವರ ಜೀವಿತದಲ್ಲಿ ಇಟ್ಟಿರುವಂತ ಕಾರ್ಯಗಳನ್ನು ನೋಡಿ ಅವರು ತುಂಬಾ ಖುಷಿ ಪಡುವಂತವರಾಗಿದ್ದಾರೆ. What are we? ಆದ್ರೆ ನಾವಿವಾಗ ಏನಾಗಿದ್ದೀವಿ? Are we like the first old man or like the second old ಇವಾಗ man? ನಾವು ನೋಡುವುದಾದ್ರೆ ಮೊದಲನೇ ಮುದುಕರಾಗಿದ್ದೇವಾ ಇಲ್ಲ ಎರಡನೇ ಮುದುಕರಾಗಿದ್ದೇವಾ? See, God had a purpose in all the persons that we saw now. ಇವಾಗ ನಾವು ನೋಡುವಂತ ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಜೀವಿತದಲ್ಲಿ ಕೂಡ ದೇವರಿಗೆ ಒಂದು He had a purpose of sheltering them. ಅವ್ರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಒಂದು ಕಾರಣವಿತ್ತು. He had a purpose of protecting them. ಅವರನ್ನು ಒಂದು ರಕ್ಷಣೆ ಮಾಡಲಿಕ್ಕೆ ಒಂದು ಉದ್ದೇಶವಿತ್ತು. So what is God having a purpose in our life? ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂತ ಉದ್ದೇಶವಾದ Why is He sheltering us under the roof where we can't go to the work? ನಾವು ನಮ್ಮ ಕೆಲಸಕ್ಕೆ ಹೋಗದೆ ಇರುವಂತ ಸಂದರ್ಭದಲ್ಲಿ Where we can't go to the church?
ಸಭೆಗೆ ಹೋಗ್ಲಿಕ್ಕೆ Where people ಸಾಧ್ಯವಾಗ್ತಾ can't ಇಲ್ಲ. go to their own land. ಅವರ ಒಂದು ಸ್ಥಳಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ Oh, there ಇಲ್ಲ. are too much of Christ around the world that we see. ನಾವು ನೋಡ್ತಾ ಇರುವಂತ ಪ್ರಪಂಚದಲ್ಲಿ ತುಂಬಾ ಅನೇಕ ವಿಧವಾದಂತ ಕಷ್ಟಗಳು ನಡೀತಾ ಇರ್ಬೋದು. What is God's purpose? ದೇವರ ಉದ್ದೇಶವೇನು? And what are we supposed to do so that we could be used for the mighty of God? ದೇವರ ಒಂದು ಮಹಿಮೆಗೆ ನಮ್ಮನ್ನು ನಾವು ಉಪಯೋಗಿಸಿಕೊಳ್ಳಿಕ್ಕೆ ನಾವೇನ್ ಮಾಡಬೇಕು? Are we happy to be under the shelter of God? ದೇವರ ಒಂದು ಆಶ್ರಯದ ಕೆಳಗೆ ಇರೋದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವಾ? Are we allowing God to do His purpose in our lives? ದೇವರ ಉದ್ದೇಶವನ್ನು ದೇವರು ಮಾಡ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತಾ ಇದ್ದೇವಾ? Let us close our eyes and look to the Lord in prayer. ನಾವು ಕಣ್ಗಳು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡೋಣ. Let us take 1 minute wherever we are. ನಾವಿರುವಂತ ಸ್ಥಳದಲ್ಲಿ ಒಂದು ನಿಮಿಷವನ್ನು ತೆಗೆದುಕೊಳ್ಳೋಣ. Are we under the protection of God? ದೇವರ ರಕ್ಷಣೆ ಕೆಳಗೆ ನಾವಿದ್ದೀವಾ? Are we allowing God to shelter us? ನಮಗೆ ದೇವರ ಆಶ್ರಯ ಕೊಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಾ? Great men of God allowed God to shelter them. ದೇವರ ದೊಡ್ಡ ಜನರು ಸಹ ದೇವರಿಗೆ ಅವಕಾಶ ಕೊಟ್ಟು ಅವರ ಆಶ್ರಯದ ಕೆಳಗಡೆ They ಇದ್ರು. allowed God to move things in their lives. ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ Are we ಮಾಡಿಕೊಟ್ರು. allowing God in our lives? ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಅವಕಾಶ Are we ಮಾಡಿಕೊಟ್ಟಿದ್ದೀವಾ? allowing God to do His will in our lives? ದೇವರ ಒಂದು ಉದ್ದೇಶವನ್ನು ದೇವರು ನೆರವೇರಿಸಲಿಕ್ಕೆ ನಾವು ಅವಕಾಶ Are we allowing ಮಾಡಿಕೊಟ್ಟಿದ್ದೀವಾ? God to shelter us ನಮಗೆ ಆಶ್ರಯ ಕೊಡ್ಲಿಕ್ಕೆ ಅವಕಾಶ in the ಮಾಡಿಕೊಟ್ಟಿದ್ದೀವಾ? way that He wants to shelter? ದೇವರು ನಮಗೆ ಇಟ್ಟಿರುವಂತ ಉದ್ದೇಶದ ಆಶ್ರಯ ಪ್ರಕಾರ ನಾವಿದ್ದೇವಾ? Let us think ನಾವು ಆಲೋಚನೆ ಮಾಡೋಣ. and let us allow God to do His will in our lives. ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ನಾವು ಅವಕಾಶ ಮಾಡಿಕೊಡೋಣ. Our gracious Father, ನಮ್ಮ ಪರಲೋಕದ ತಂದೆ, we are humans. ನಾವು ಮನುಷ್ಯರಾಗಿದ್ದೀವಿ. We tend to do mistakes. ನಾವು ತುಂಬಾ ತಪ್ಪುಗಳನ್ನು ಮಾಡ್ತೇವೆ. We tend to argue with you. ನಾವು ನಿಮ್ಮ ಜೊತೆ ವಾದ ಮಾಡುವಂತವರಾಗಿದ್ದೇವೆ. We always try to get angry with you. ನಿಮ್ಮ ಜೊತೆ ಕೋಪಗೊಳ್ಳುವಂತವರಾಗಿದ್ದೇವೆ. Sometimes we don't understand what is happening around us. ನಮ್ಮ ಸುತ್ತಲೂ ನಡೀತಾ ಇರುವಂತಹ ಕಾರ್ಯಗಳು ನಮಗೆ ಅರ್ಥವಾಗುವುದೇ ಇಲ್ಲ. But I know one thing. ಆದ್ರೆ ನನಗೆ ಒಂದು ವಿಷಯ You ಗೊತ್ತು. have a purpose. ನಿಮಗೆ ಒಂದು ಉದ್ದೇಶವಿದೆ. I know one thing. ಆದ್ರೆ ನನಗೆ ಗೊತ್ತು. You are sheltering us for a purpose. ನಮ್ಮನ್ನು ನೀವು ಕೊಟ್ಟಿರುವಂತಹ ಆಶ್ರಯಕ್ಕೆ ಒಂದು ಉದ್ದೇಶ This ಇದೆ. moment of time, ಈ ಒಂದು ಸಂದರ್ಭದಲ್ಲಿ Lord, thank you for speaking to us through thine word. ನಿಮ್ಮ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆ You had a purpose of sheltering Noah, Jonah, Esther, Naomi to fulfill your own plan and ನಿಮ್ಮ purpose. ಉದ್ದೇಶವನ್ನು ನೆರವೇರಿಸಲಿಕ್ಕೆ ನೀವು ಕೊಟ್ಟಿರುವಂತಹ ಆಶ್ರಯವನ್ನು ನೋವಾಗಿರ್ಬೋದು, ಎಸ್ತರಿಗಾಗಿರ್ಬೋದು, ಅನೇಕರಿಗೆ ನಾವು ನೋಡ್ತಾ ಇದ್ದೇವೆ. Lord, let thy will be done in our lives. ದೇವರೇ, ನಿಮ್ಮ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರಲಿ. We surrender to your purpose. ನಿಮ್ಮ ಒಂದು ಉದ್ದೇಶಕ್ಕೆ ನಮ್ಮನ್ನು We ಒಪ್ಪಿಸಿಕೊಳ್ಳುತ್ತೇವೆ. surrender to your protection. ನಿಮ್ಮ ಒಂದು ರಕ್ಷಣೆಗೆ ನಮ್ಮನ್ನು We ಒಪ್ಪಿಸಿಕೊಳ್ಳುತ್ತೇವೆ. surrender and agree to be under thine shelter. ನೀವು ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಿಮ್ಮ ಆಶ್ರಯದ ಕೆಳಗಡೆ ಇರಲಿಕ್ಕೆ ನಾವು ಒಪ್ಪಿಸುತ್ತೇವೆ. Help us, Lord. ನಮಗೆ ಸಹಾಯ ಮಾಡಿ. We are weak. ನಾವು ತುಂಬಾ We are ಬಲಹೀನರಾಗಿದ್ದೇವೆ. unworthy vessels. ದೇವರೇ, ನಾವು ಏನು ಉಪಯೋಗ ಬಾರದಂತ ಪಾತ್ರ Make us worthy and strengthen us so that we could be used for thine purpose. ನಿಮ್ಮ ಒಂದು ಉದ್ದೇಶಕ್ಕೆ ನಮ್ಮನ್ನು ಬಲಪಡಿಸಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇವೆ. Thank you for speaking to us. ನಮ್ಮ ಜೊತೆ ಮಾತಾಡೋದಕ್ಕಾಗಿ ಸ್ತೋತ್ರ. Lord, let all the crises of this COVID come to an end. ಈ ಕೋವಿಡ್-19 ಎಲ್ಲಾ ಕಷ್ಟಗಳು ಮುಕ್ತಾಯವಾಗಲಿ ದೇವರೇ. Lord, help the government to release certain reliefs so that it could be useful to the people. ಈ ಜನರಿಗೆ ಉಪಯೋಗ ಆಗುವಂತ ಎಲ್ಲ ಒಂದು ಕಾರ್ಯಗಳನ್ನು ಸರ್ಕಾರ ಮಾಡೋದಕ್ಕೆ ಅವ್ರಿಗೂ ಸಹ ಸಹಾಯ ಮಾಡಿ. Give them your wisdom and knowledge so that they could work according to it. ನಿಮ್ಮ ಒಂದು ಜ್ಞಾನವನಿಗೆ ಅವರಿಗೆ ದಯಪಾಲಿಸಿ ನಿಮ್ಮ ಚಿತ್ತದ ಪ್ರಕಾರ ಅವರು We pray ನಡಿಕೊಳ್ಳಿಕ್ಕೆ for the ಸಹಾಯ ಮಾಡಿ. migrants who are traveling every day. ಈ ವಲಸಿಗರು ಪ್ರಯಾಣ ಮಾಡುವಂತದ ಕುರಿತಾಗಿ ನಾವು ಪ್ರಾರ್ಥನೆ ಮಾಡ್ತಾ Give ಇದ್ದೇವೆ. them your mercy. ದೇವರೇ, ನಿಮ್ಮ ಕೃಪೆಯನ್ನು ಅವರಿಗೆ ದಯಪಾಲಿಸಿ. Supply all their needs, Lord. ಅವರಿಗೆ ಇರುವಂತ ಎಲ್ಲಾ ಒಂದು ಅವಶ್ಯಕತೆಗಳನ್ನು ಪೂರೈಸಿ. Lord, we pray for all the poor and the needy people. ಇಲ್ಲಿ ಇರುವಂತ ಎಲ್ಲಾ ಬಡ ಜನರಿಗೂ ಮತ್ತೆ ಅಗತ್ಯ ಇರುವಂತ ಎಲ್ಲಾ ಜನರಿಗಾಗಿ Have ಪ್ರಾರ್ಥಿಸ್ತಾ mercy, ಇದ್ದೇವೆ. Lord Jesus. ಅವರ ಮೇಲೆ ನಿಮ್ಮ ಕೃಪೆಯನ್ನು ತೋರಿ. Show us your grace. ನಿಮ್ಮ ಒಂದು ಕೃಪೆಯನ್ನು ಅವರ ಮೇಲೆ And ತೋರಿಸಿ. arise and shine in the time of darkness in our lives. ನಮ್ಮ ಜೀವಿತದ ಕತ್ತಲೆ ಸಮಯದಲ್ಲಿ ನೀವು ಪ್ರಕಾಶವಾಗಿರಬೇಕಾಗಿ We ಪ್ರಾರ್ಥಿಸ್ತಾ believe ಇದ್ದೇವೆ. and rely on your purpose. ದೇವರೇ, ನಿಮ್ಮನ್ನು ನಾವು ನಂಬುತ್ತೇವೆ. ನಿಮ್ಮ ಮೇಲೆ ನಾವು ನಮ್ಮ ಎಲ್ಲ ಭಾರವನ್ನು ಹಾಕಿದ್ದೇವೆ. You are worthy to be trusted. ನೀವು ಎಲ್ಲ ಒಂದು ನಂಬಿಕೆಗೆ ಅರ್ಹರಾಗಿದ್ದೀರಾ ದೇವರೇ. We thank you, Lord. ನಿಮಗೆ ನಾವು Thank you for ಕೃತಜ್ಞತೆಯನ್ನು your ಸಲ್ಲಿಸುತ್ತೇವೆ. grace, for your love, for your mercy all through these days. ದೇವರೇ, ನಿಮ್ಮ ಕೃಪೆಗಾಗಿ, ನಿಮ್ಮ ಪ್ರೀತಿಗಾಗಿ, ನಿಮ್ಮ ದಯೆಗಾಗಿ ಎಲ್ಲಾ ದಿನದಲ್ಲಿ ತೋರಿಸಿರುವುದಕ್ಕಾಗಿ ಸ್ತೋತ್ರ. We praise you, Father. ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. Amen. ಆಮೆನ್.